ನಿನಗೆ ಮಂಗಳ ಉಂಟಾದ್ರೆ ಮೇಲೆ ಹೇಳುತ್ತಮ್ಮ. ಗುಡಾರದಿಂದ ಹೊರಗಡೆ ಕರೆದುಕೊಂಡು ಬಂದ್ರಲ್ಲ, ವಿಚಾರವೇನು ಅಣ್ಣ? ವಿಚಾರಗಳ ಮತ್ತೇನೇನು ಇಲ್ಲ. ನೋಡಿದೆಯಾ, ಪಾಪಿಗಳಾಗಿರ್ತಕ್ಕಂಥ ದಾನವರು. ಹೌದು ಅಣ್ಣ. ಕುಂಭಕರ್ಣ, ಅತಿಕಾಯಿ, ಮಹಾಕಾಯಿ, ಮಹೋದರ, ವಿರೂಪಕ್ಷ, ಧೂಮ್ರಕ್ಷ, ಮಕರಕ್ಷ ಮುಂತಾದ ದಾನವರಿಗೆಲ್ಲರಿಗೂ ಕೂಡ ನಾನು ಸಂಹಾರ ಮಾಡಿದ್ದಾಗಿದೆ. ಎಲ್ಲರಿಗೂ ಸಂಹಾರವನ್ನು ಮಾಡಿದ್ದಾಯಿತು ಅಗ್ರಜ. ವಿಭೀಷಣನು ಹೇಳಿದ, ರಾಮಚಂದ್ರ, ಇವರೆಲ್ಲ ದಾನವರು ಇನ್ನೂ ಇದ್ದಾರೆ. ಮಾಯಾವಿಗಳು, ಕೇಡಿಗಳು, ಬಹಳ ಸಂಧಾನದಿಂದ ಕೊಲ್ಲಬೇಕೇ ವಿನಃ ಶಕ್ತಿಗೆ ದಕ್ಕುವರದ ದಾನವರು ಎಂದು ಹೇಳಿದರು. ಅದಕ್ಕೋಸ್ಕರವಾಗಿ ನನಗೆ ಧೈರ್ಯ ಹುಡುಗಿ ಹೋಗಿದೆ ತಮ್ಮ. ನೀನು ಹೋಗಿ ನನಗೆ ಸಕ ಸ್ನೇಹಿತನಾಗಿರ್ತಕ್ಕಂಥ ಮಾರುತಿಯನ್ನು ಬರಮಾಡು. ಅಗ್ರಜ, ನೀವು ಅನುಮಾನಿಸಬೇಡಿ. ನಾನು ಈ ಕ್ಷಣದಲ್ಲಿಯೇ ಹೋಗಿ ಆ ವಾಯುಪುತ್ರನಾದ ಮಾರುತಿಯನ್ನು ಬರಮಾಡುತ್ತೇನೆ. ಬೇಗ ಬೇಗ ಹೋಗುತ್ತಮ್ಮ. ಆಗಬಹುದು ಅಗ್ರಜ. ರಾಮ ರಾಮ ಸೀತಾರಾಮ, ರಾಮ ರಾಮ ಸೀತಾರಾಮ, ರಾಮ ಪಿತ ಕಮಲಾಟ ಸಂಕರ, ಭೀಮ ಬಲ ನಿಸ್ಸೀಮ ದಶರಥ, ರಾಮ ರಾಮ ಮಾರುತಿ. ಬಾರೋ ಬರೆ ನಾಮಿತ್ರ ಶಂಕರನ ಪುತ್ರ, ಬಾರೋ ಬರೆ ನಾಮಿತ್ರ. ಧೀರ ನಿರ್ಣಯ ವಿಪುಲ ಶಕ್ತಿಗೆ ಚರುತರದೊಳು ಚೋದ್ಯಗೋಡನು, ಸರಲಂಖ್ಯಯ ಕರುಗಡಿಸಿದ ಧೀರ ಹನುಮ, ಬಾರೋ ಬರೆ ನಾಮಿತ್ರ ಶಂಕರನ ಪುತ್ರ, ಬಾರೋ ಬರೆ ನಾಮಿತ್ರ. ಲಕ್ಕೇ ಹನುಮ, ಮಾರುತಿ ಈಗ ಬಂದೆಯಾ? ನಿನಗೆ ಮಂಗಳ ಉಂಟಾಗಲಿ, ನಿನಗೆ ಸಂತೋಷವಾಗಲಿ. ಮೇಲೆ ಇಳು ಮಾರುತಿ. ಒಡೆಯ, ಹೇ ಶ್ರೀರಾಮಚಂದ್ರ, ಈ ಲಂಕಾನಗರದ ದಾನವರನ್ನು ನೋಡಿ ನೀನು ಹೆದರಿದೆಯಾ ದೇವ? ಹೆದರುವ ಮಾತಲ್ಲವೇ? ಮಾಯಾವಿಗಳು, ಕೇಡಿಗಳು, ಅವರಲ್ಲಿ ನಾನು ಕಾದಾಡಿ ಯುದ್ಧ ಮಾಡುವುದು ಹೇಗೆ ಮಾರುತಿ? ವಿಭೀಷಣನು ಹೇಳುತ್ತಿದ್ದ ಗುಡಾರದಲ್ಲಿ ಇದುವರೆಗೂ ಕೊಂದಿರಲ್ಲ ದಾನವರು, ಅವರೇ ಮಹಾಬಲಶಾಲಿ ತಿಳಿಯಬೇಡ. ಅವರೇ ಮಹಾಬಲಶಾಲಿಗಳಲ್ಲ, ಇನ್ನೂ ಉಳಿದಿದ್ದಾರೆ. ಅದಕ್ಕೋಸ್ಕರವಾಗಿ ಈ ರಾಮಾಯಣವನ್ನು ಸಂಪೂರ್ಣವಾಗಿ ನೀನು ಜಯಿಸಿಕೊಟ್ಟಿದ್ದೀಯಾದರೆ ಕರುಣಭೀರುವೆ ನಿನ್ನ ಪೊರೆವೆನು, ಕಮಲ ಜಾಸನ ಪಟ್ಟ ಈವೆನು. ಅಪ್ಪ ಮಾರುತಿ. ಸ್ವಾಮಿ, ಹೇ ರಾಮದೇವ, ಬ್ರಹ್ಮಪಟ್ಟ ಒಂದು ಕೊಟ್ಟಿದ್ದೀಯಾದರೆ ಆ ಕಮಲಜಾಸನ ಆಗಿರ್ತಕ್ಕಂಥ ಆ ಬ್ರಹ್ಮದೇವನ ಒಂದು ಪಟ್ಟವನ್ನು ನನಗೆ ಬಿಟ್ಟು ಕೊಟ್ಟಿದ್ದೀಯಾದರೆ ನಿನಗೆ ಸಾಲದು ದೇವ. ಮತ್ತಿನ್ಯಾವುದು ಬೇಕು ಹೇಳು? ಹೇಳ್ತೀನಿ. ಏನು ವರವನ್ನು ಕೇಳುತ್ತಿರುವೆಯೋ ಹೇಳು ಮಾರುತಿ. ಹೇಳ್ತೀನಿ ದೇವ. ಸ್ವಾಮಿ ಬಿನ್ನಪವನ್ನು ಬೆಳೆ ಮಂಗಳ ಕಾಯ, ಸುಪ್ರೇಮದೊಳು ಕಾಯೋ ಶ್ರೀರಾಮಾಯಣ. ಚೋರ ಶತಶಿರ ಸರ್ವಲೋಕದೊಳನಗೆ ಭೀಮ ಬಲನೆಂದೆನಿಸೋ, ಸರ್ವ ಲೋಕದೊಳನಗೆ ಭೀಮ ಬಲನೆಂದೆನಿ, ಸುಪ್ರೇಮದೊಳು ಕಾಯೋ ಶ್ರೀರಾಮಾಯಣ.
ಮಾರುತಿ. ಒಡೆಯ ಹನುಮ, ಹೇ ಶ್ರೀರಾಮಚಂದ್ರ, ಬ್ರಹ್ಮದೇವನ ಪಟ್ಟವನ್ನು ಒಂದು ಕೊಟ್ಟರೆ ನನಗೆ ಸಾಲದು. ಆ, ಸರ್ವಲೋಕದಳು ನನಗೆ ಭೀಮ ಬಲನೆಂದೆನಿಸೋ. ಆಂಜನೇಯನಂತ ಬಲಶಾಲಿಗಳು ಇನ್ನಿಲ್ಲ ಎಂಬುದಾಗಿ ಪ್ರಪಂಚದಲ್ಲಿ ಪ್ರಬುದ್ಧವಾಗಬೇಕು. ತೋಪಜಾತ್ರೆಗಳು, ಬಾಯಿ ಬೀಗಗಳು, ರಥೋತ್ಸವಗಳು, ತೇರೋತ್ಸವಗಳು, ಯಾವ ಜಾತ್ರೆಯು ನಡೆಯದೆ ಮುನ್ನ ನಿನ್ನ ಜಾತ್ರೆಯು ನಡೆಯಲಿ ಮಾರುತಿ. ಎಲ್ಲಾ ದೇವಸ್ಥಾನದ ಪೂಜೆ ಆಗದ ಮುನ್ನ, ಎಲ್ಲಾ ಜಾತ್ರೆಗಳು ನಡೆಯದ ಮುನ್ನ ನನ್ನ ಜಾತ್ರೆಯು ಆಗಲಿ. ಬ್ರಹ್ಮದೇವನಾಳುವಂತೆ ಈ ಬ್ರಹ್ಮ ಪಟ್ಟಾಭಿಷೇಕವನ್ನು ಕಲಿಯುಗದಲ್ಲಿ 4,32,000 ವರ್ಷ ಕಲಿಯುಗದ ಪ್ರಮಾಣವನ್ನ ನಿನಗೆ ನಾನು ಪಟ್ಟಾಭಿಷೇಕವನ್ನು ಮಾಡುತ್ತೇನೆ. ಬಾ, ಹೆದರಬೇಡ ದೇವ, ಆಗಲಿ. ಈ ಲಂಕಾ ನಗರವನ್ನೇ ಧೂಳ್ಪಟವನ್ನು ಮಾಡುತ್ತೇನೆ ನಾನು. ಆಗಲಿ ಮಾರುತಿ, ಬೇಗ ಬಾ, ಗುಡಾರಗಳಿಗೆ ಹೋಗೋಣ. ನಡೆಯಿರಿ, ಬೇಗ ಬಾಪ್ಪ, ಬೇಗ ಬಾ. ಕುಶನ ಕೇಳ್ರೋ ಬಣೇಶನ ಗದರಿನೋ ಕುಶನ ಕೇಳ್ರೋ ಬಣೇಶನ ಯಶವ ಪುತ್ರ ಪಹುತ್ರ ಬಾಂಧವ ವಿಸಿಕದಲ್ಲಿ ಮಕರಕ್ಷ ಮಡಿದರು ಥೊಂದವನು ಬಸವಳಿದು ಚಾರರು ದಶಮುಖಂಗರು ಹಿದರು. ರಾಮನ ವಿಸಿಕದಲ್ಲಿ ಮಕರಕ್ಷ ನಡೆದನು ಯಮನ ಪಟ್ಟಣಕ್ಕೆ. ಆಗ ರದರಿದ ಆ ಭಾಗವತ್, ಓ ನಮ್ಮವರೆಲ್ಲ ಎಲ್ಲಿಗೋಡ್ರು? ಅದೇ ರಾಮನ ಮೇಲೆ ಯುದ್ಧ ಮಾಡ್ಕೊಂಡ್ ಬರ್ತೀವಿ ಅಂತ ಹೋದ್ರಪ್ಪ. ರಾಮನ ಮೇಲೆ ಯುದ್ಧ ಮಾಡಕ್ ಹೋಗವ್ರು. ಹೋಗ್ಲಿ, ಅವ್ರಲ್ಲಿ ಹೋದ್ಮೇಲೆ ಹಿಂತಿರಿ ವಾಪಸ್ ಬರಕ್ಕಿಲ್ಲ ಅವರು. ಈಗ ಹೆಂಗ್ ಮಾಡ್ತೀವಿ? ಮಕರಾಕ್ಷೇಪ ಮಾಡ್ದೋದ್ನಲ್ಲ, ಒಂದು ಹೊಂಟೋದ್ನಲ್ಲ ಅವನು. ಕುಂಭಕರ್ಣ, ಅತ್ತಿಕಾಯಿ, ಮಕರಾಕ್ಷ ಎಲ್ಲ ಹೊಂಟೋದ್ರು ಅವರು. ರಾಮನ ಬಾಣದಿಂದ ಎಲ್ಲ ತುತ್ತಾಗಿ ಹೋದ್ರು. ಈ ವಿಚಾರ ಹೋಗಿ ನಮ್ಮ ದೊಡ್ಡ ದೊರೆ ಅವನಲ್ಲ ರಾವಣೇಂದ್ರ, ರಾವಣಪ್ಪ, ಅವನು ಕೊಟ್ಟು ಹೋಗಿ ಹೇಳ್ತೀನಿ. ಮತ್ತೆ ಹಂಗಾದ್ರೆ ಕರಿ, ಮತ್ತೆ ಕರಿಯೋಣ. ರಾಜ, ಹೇ ರಾವಣೇಶ್ವರ ಸಾರ್ವಭೌಮ, ಶಿವ 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 ಹೆಚ್ಚಿನ ದೇವತೆಗಳಿಗೆಲ್ಲ ನಾವನು ಹೆಚ್ಚಿಸುವೆನು ಯಮನ. ನಾನು ಪ್ರಭಾಕರ. ಪ್ರಭಾಕರನೇನೋ? ನಮೋ ನಮೋ. ನಿನಗೆ ಮಂಗಳವಾಗಲು ಬೇರೆ ಹೇಳುವನಾಗು. ರಾಜ, ನನ್ನ ಮಗನಾಗಿರ್ತಕ್ಕಂಥ ಯಾವ ಮಕರಕ್ಷ ಭೂಪತಿಯು ರಾಮನ ಮೇಲೆ ಯುದ್ಧಕ್ಕೆ ಹೋಗಿದ್ದನು, ಕೊಂದು ಬಂದನೇ ರಾಮನನ್ನ. ಎಲ್ಲಿ ಸಾಧ್ಯ? ರಾಮನ ಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ. ಏನಾಯಿತು? ರಾಮನ ಬಾಣದಿಂದ ಮರೆದು ಹೋದ ನಿಮ್ಮ ಮಗ. ಹಾಗಾದರೆ ರಾಮನ ಬಾಣಕ್ಕೆ ತುತ್ತಾಗಿ ಹೊರಟು ಹೋದನೇ ನನ್ನ ಮಗನಾದ ಯಾವ ಮಕರಕ್ಷ ಭೂಪತಿ? ಮಕರಾಕ್ಷಸ ಮಡಿದು ಹೋದ ಕಣಪ್ಪ. ಅಯ್ಯೋ ಕಂದ, ಮಕರಕ್ಷ ಭೂಪತಿ ಪ್ರಾಣವನ್ನು ಕಳೆದುಕೊಂಡೆಯ. ಮಕರಾಕ್ಷ ಮಡಿದ ವಾರ್ತೆಯ ಕೇಳಿ, ಮಕರಕ್ಷ ಮಡಿದ ವಾರ್ತೆಯ ಕೇಳಿ, ದಾಶ ಮುಖ ಧೈರ್ಯ ಬುದ್ಧಿ ಕ್ಲೇಶ ಬಾತಾಳಿ, ಕಳವಳಿಸುತ್ತ ಮಂಚ ಕೊರಗಿದ, ಬಿಟ್ಟು ಕಳುಹಲು ಎಟ್ಟನಂತೆ ಮರುಗಿದ. ಹೇ ಮಕರಾಕ್ಷ ಭೂಪತಿ, ನನ್ನ ಲಂಕಾನಗರವನ್ನೇ ಒಂದು ಹೆಜ್ಜೆಯಲ್ಲಿ ತಿರುಗುತ್ತಿದ್ದೆಯಲ್ಲೋ. ನಿನ್ನ ಶಕ್ತಿಗೆ ಹೋಲುತ್ತಿದ್ದವರ್ಯಾರು? ಕೇವಲ ರಾಮನ ಬಾಣಕ್ಕೆ ತುತ್ತಾಗಿ ಹೊರಟು ಹೋದೆಯೋ ಕುಮಾರ. ಪ್ರಭಾಕರ, ರಾಜ, ಮಾರ್ಬಲವನ್ನು ಹೊರಡಿಸು. ಜಾನಕಿಯನ್ನು ತಂದಿರುವನು ನಾನು, ಲಗ್ನವಾಗುವನು ನಾನು. ಅಷ್ಟಲ್ಲದೆ ಎಲ್ಲರಿಗೂ ಕಳುಹಿ ನಾನು ಕೊಲ್ಲಿಸುವುದು ಏಕೆ?
ಹಾ ಬೇಗ ಹೋಗಿ ಮಾರ್ಬಲವನ್ನು ಹೊರಡಿಸಿ ಹೋಗದೆ ರಣಭೂಮಿ. ಆಯ್ತು ಕಣಪ್ಪ. ಕನ್ನಡಾಗಿರ್ಬೋದು ಹೇ ಇಂದ್ರಾರಿ ಕಂಠಿ ಇರುವ ನಮೋ ನಮೋ ತಂದೆ. ನಿನಗೆ ಮಂಗಳವಾಗಲೇ ಬೇರೆ ಹೇಳೋ ಜನಕ. ಆ ಕುಲಗೆಡುಕನಾದ ಆ ರಾಮನ ಕರದಿಂದ ಆ ಮಕರಾಕ್ಷ ಭೂಪಾಲನು ಪ್ರಾಣದ ಬಿಟ್ಟನಂತೆ. ಹೌದು ಕುಮಾರ. ಈ ದಿನದ ಯುದ್ಧಕ್ಕೆ ನನಗೆ ಅನುಮತಿಯನ್ನು ಕೊಡು ತಂದೆ. ತಥಾ ಚಿಂತಿ ಪೂಜಾಕ್ಕೆ ತರಿಸೋ ಅಂಗಳನು ಪಡಿಸು ಬೇಗದೊಡೆನಗೆ ರಣವಾ ಜಯಿಸೆನೋತಾ. ಈ ಇಂದ್ರಾರಿ ಕಂಠೀರವನು ಅಂತಹ ಅಸಹಾಯವೆಂದು ತಿಳಿಯಬೇಡ. ಆ ಕುಲಗೆಡುಕರಾದ ಆ ರಾಮ ಲಕ್ಷ್ಮಣರನ್ನು ಎರಡು ತುಂಡಾಗಿ ಕಡಿದು ಆ ಅಶೋಕಾವನದಲ್ಲಿರ್ತಕ್ಕಂಥ ಜಾನಕಿಯನ್ನು ಕರೆತಂದು ನಿನಗೆ ಲಗ್ನವನ್ನು ಮಾಡದಿದ್ದರೆ ನಾನು ಇಂದ್ರಾರಿ ಕಂಠೀರವನೇ. ಭಲೆ ಭಲೆ ಕುಮಾರ, ಬಹಳ ಸಂತೋಷವಾಯಿತು. ಇರು ರಣಬಿಳ್ಳೆಗಳನ್ನು ತರುತ್ತೇನೆ. ತಟಯಲಿ ತರಿಸಿದನು ಕರ್ಪೂರದ ವಿಳ್ಳವನು ಈ ರಣಬಿಳ್ಳೆಗಳನ್ನು ತೆಗೆದುಕೊಂಡು ಹೋಗಿ ಆ ರಾಮ ಲಕ್ಷ್ಮಣರನ್ನು ಕೊಂದು ಬಾ. ಜನಕ, ಹೋಗು ಮಗನೇ ಹೋಗು. ನಿನ್ನ ಸಹೋದರನಾದ ಕುಂಭಕರ್ಣನ ಮಾಡಿದನದ ಯುದ್ಧ, ಮಕರಾಕ್ಷನ ಮಾಡಿದನದ ಯುದ್ಧ, ಆ ಯುದ್ಧ ಎಂಬುದಾಗಿ ತಿಳಿದುಕೊಳ್ಳಬೇಡ. ಮಾಯಾ ಯುದ್ಧವನ್ನು ಮಾಡುತ್ತೇನೆ. ಅರುಣನ ನಿಮ್ಮ ತಾತನಾದ ಅರುಣನಿಗೆ ಹೇಳಿ ಮಾಯಾರ್ಥವನ್ನು ತರಿಸಿ ಪೂರ್ವ ದಿಕ್ಕಿನಲ್ಲಿ ಗುಡುಗಿದ್ದೆಯಾದರೆ ಪಶ್ಚಿಮ ದಿಕ್ಕಿನಲ್ಲಿ ಕಾಣಬೇಕು, ಉತ್ತರದಲ್ಲಿ ಗುಡುಗಿದ್ದೆಯಾದರೆ ದಕ್ಷಿಣದಲ್ಲಿ ಕಾಣಬೇಕು. ಭಲೆ ಭಲೆ ಕುಮಾರ. ಈ ತರದಲ್ಲಿ ಮಾಯಾ ಯುದ್ಧವನ್ನು ಮಾಡಿ ಆ ಮಧಾಂಧರಾಗಿರ್ತಕ್ಕಂಥ ರಾಮ ಲಕ್ಷ್ಮಣರನ್ನು ಕೊಲ್ಲದಿದ್ದರೆ ನಾನು ಇಂದ್ರಜಿತುವೆ. ಈಗ ಧೈರ್ಯವಾಯಿತು. ಹೋಗು ಕುಮಾರ ಹೋಗು. ಹೋಗಪ್ಪ. ಆಗಲಿ ತಂದೆ. ನಿಗ್ಸು ಕಟ. ಸೈನಿಕರೇ, ಹೊರಡಿರೋ ರಾಮನ ಮೇಲೆ ಯುದ್ಧಕ್ಕೆ ಹೋಗೋಣ.
ಬರಲಿ ಬರಲಿ ದಾನವರು ಇರಿ ರಾಮ 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 ರಾಮ. ಒಬ್ಬರು ಹೆದರಬೇಡಿ, ಯಾರೋ ಒಬ್ಬರು ಮಾಯಾ ಹೆದರಬೇಡಿ. ಯುದ್ಧವನ್ನು ಮಾಡುತ್ತಿದ್ದಾನೆ, ಮಾಯಾ ಯುದ್ಧವನ್ನು ಮಾಡುತ್ತಿದ್ದಾನೆ. ಶ್ರೀ ಒಬ್ಬರು ರಾಮ ರಾಮ ಹೆದರಬೇಡಿ. ರಾಮ 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 ರಾಮ. ಕೈಗೆ ಸಿಕ್ಕುವುದೂ ಇಲ್ಲ, ದಕ್ಕುವುದೂ ಇಲ್ಲ. ಹನುಮ, ಹಾ, ಹಾ. ಈಗೇನಪ್ಪ ಮಾಡುವುದು? ಅಯ್ಯ ಕಪಿನಾಯಕರೇ, ಹೆದರಬೇಡಿ. ಪಾಪಿಯಾದ ರಕ್ಕಸನು ಯಾರು ಎಂಬುದೇ ನನಗೆ ಅರ್ಥವಿಲ್ಲ. ನೋಡಿರಿ, ಈ ದಿವಸ ನಮ್ಮ ಈ ರಾಮಪಾಳಯಕ್ಕೆ ಸೋನೆ ಮಳೆಯೇ ಪ್ರಾಪ್ತವಾಗಿದೆ. ಬೇಕಾದಷ್ಟು ಮಳೆಯೇ ಬೀಳುತ್ತಾ ಇದೆ. ಮಂಜು ಕವಿದುಕೊಂಡಿದೆ ಹೌದು. ರಾಮಪಾಳಯದ ಮೇಲೆ. ಹಾ ನೋಡಿ, ಬರುತ್ತಾನೆ ನೋಡಿ, ಎಲ್ಲೋ ಬರುತ್ತಾನೆ. ಕಾಡ್ತು, ಹನುಮಂತ ಭವನ ಕಾಡ್ತು. ಆಯ್ತು, ಕುಳಿತುಕೊಳ್ಳೋಣ. ಲಕ್ಷ್ಮಣ ಇಂದ್ರಜಿತು ಮತ್ತು ಪುಡಿ ರಾಕ್ಷಸ ವಾದ ವಾದ ಕೆಲವ ಕೂಳ ಕೊಲದಿರಂಗ ಬಲ ಸಮೋಹವ ಕೆನುದ ಛಲದಿ ಸುರಿದ ನಾಗ ವರುಷ ಉರುಗವ ಪುಡಿ ಮಾತ್ರ ಸುರೆಗುಡೀಕರಣ ಹೇಳಿ ಮಂದಮತಿ, ನಿನ್ನ ಶೌರ್ಯ ಸಾಹಸಗಳಿದ್ದರೆ ಬಾ, ಈ ಸುಮಿತ್ರಾತ್ಮಜನಾಗಿರ್ತಕ್ಕಂಥ ಲಕ್ಷ್ಮಣನಲ್ಲಿ ಹೋರಾಡಿ ಯುದ್ಧವನ್ನು ಮಾಡು. ಎಲ್ಲವೋ ಇಂದ್ರಾರಿ ಕಂಠೀರವ. ಲಕ್ಷ್ಮಣನೆನ್ನುವನು ನಾನೇಯೋ ನಾನೇಯೋ ಎಲ್ಲವೋ ಲಕ್ಷ್ಮಣ, ನಿನ್ನ ಲಕ್ಷ್ಮಣ ಇರ್ತಕ್ಕಂಥ ದೇಹವನ್ನು ಗುದ್ದಿ ನನ್ನ ಗುದ್ದಿನಲ್ಲಿ ಮೂರೇ ಮಣಕ್ಕೆ ತಂದು ನಿಲ್ಲಿಸುತ್ತೇನೆ ಬಾ. ಎಲ್ಲವೋ ಇಂದ್ರಾರಿ ಕಂಠೀರವ. ಬಾರೋ, ನಿನ್ನ ಶಕ್ತಿ ಎಷ್ಟಿದ್ರು ನಾನು ನೋಡಿಕೊಳ್ಳುತ್ತೇನೆ ಬಾ. ಇತ್ತ ಧೀಣೋ ಇತ್ತ ಧೀಣೋ ಇತ್ತ ಧೀಣೋ ಇತ್ತ ಧೀಣೋ ಕಿತ್ತೊಂದೋ ಜನ ಇತ್ತ ಧೀಣೋ ಫಲ ಫಲ ಕೆಲವು ಲಕ್ಷಣ ನೋಡುದಿನ ಗತಿ ಏನಾಗಿದೆ. ಯೋಮಕೇಶ ನೊಯ್ರಿ ಹೋಗಿ ಬೇಳ್ದ ಪಿತ ನೋಡು, ರಾಮನನುಜ ಬಿದ್ದನೆಂದು ಧರಣಿ ಸ್ಥಳದೋಳು. ಚೊಣಿಯಳು ಲಕ್ಷ್ಮಣನು ಮಲಗಿರೇ, ಚೋಣಿಗಳು ಲಕ್ಷ್ಮಣನು ಮಲಗಿರೆ. ಕಾಣುತ್ತಲಿ ಕಪಿ ಸೈನ್ಯ ಅಳುತ್ತಿರೆ, ವೇಣುಲೋಚನ ರಾಮಚಂದ್ರನು ಅನುಜನ ಮೇಲ್ಬಿದ್ದು ಇಂತೆಂದ. ತಮ್ಮ ಅನುಜ ಲಕ್ಷ್ಮಣ ಪ್ರಾಣವನ್ನು ಕಳೆದುಕೊಂಡಿಗೆ ತಮ್ಮ, ಬೇಗ ಎಂದು ಮಾತನಾಡುವುದು. ಅಯ್ಯೋ, ಲಕ್ಷ್ಮಣ ದೇವರು ಪ್ರಾಣದ ಬಿಟ್ಟಿರುವಲ್ಲಪ್ಪ. ನಿನ್ನ ನೋಡುವ ಕಣ್ಣರಡಂ ಕೀಳುವೆನೋ, ದೊಡ್ಡದಾದ ಶೈಲಾಗ್ರದತ್ತಿ ಬೀಳುವೆನೋ, ದೊಡ್ಡ ಮಡುವಿನಲ್ಲಿ ಬಿದ್ದು ಹೇಳುವೆನು. ತಮ್ಮ ಬೇಗ ಎಂದು ಮಾತನಾಡು ತಮ್ಮ. ಲಕ್ಷ್ಮಣ ಮಾತಾಡ ದಿಹಾರೇನೋ
ಮುನಿಸ್ಯಾಕೆ ಎನ್ನೋಳು ಮಾತಾಡೋ ಅನುಜ ಆ, 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 ಲಕ್ಷ್ಮಣ, ಪ್ರಪಂಚದಲ್ಲಿ ಹೇಳಿದ್ದಾರೆ ಪಿತೃಶೋಕಂ ಷಣ್ಮಾಸಂ ಮಾತ್ರ ಶೋಕಮುತ್ಸರ ಬಾರ್ಯ ಶೋಕಂ ಪುನರ್ಬಾರ್ಯ ಪುತ್ರ ಶೋಕ ಬಂಧು ಶೋಕ ನಿರಂತರ ಎಂದು ಹೇಳಿದ್ದಾರೆ. ತಂದೆ ಸತ್ತರೆ ಮಕ್ಕಳಿಗೆ 6 ತಿಂಗಳು ಯೋಚನೆ, ಅದರ ಮೇಲೆ ಇರುವುದಿಲ್ಲ. ತಾಯಿ ಸತ್ತರೆ 1 ವರ್ಷ ಕಾಲ ಯೋಚನೆ, ಅದರ ಮೇಲೆ ಮಕ್ಕಳಿಗೆ ಯೋಚನೆ ಇರುವುದಿಲ್ಲ. ಬಾರ್ಯ ಶೋಕ ಪುನರ್ಬಾರ್ಯ, ಹೆಂಡತಿ ಸತ್ತರೆ ಮತ್ತೊಬ್ಬಳು ಹೆಂಡತಿ ಬರುವುದಕ್ಕೆಲ್ಲ ಯೋಚನೆ, ಹಿರಿಯ ಹೆಂಡತಿಯ ಮೇಲೆ ಯೋಚನೆ ಇರುವುದಿಲ್ಲ. ಪುತ್ರ ಶೋಕ ಬಂದು ಶೋಕ ನಿರಂತರ, ಅಣ್ಣ ತಮ್ಮಂದಿರುಗಳು ಪ್ರಾಣ ಬಿಟ್ಟರೆ, ಮಕ್ಕಳು ಪ್ರಾಣ ಬಿಟ್ಟರೆ ಸಾಯುವವರೆಗೂ ಯೋಚನೆ ಹೋಗುವುದಿಲ್ಲ. ತಮ್ಮ ತಮ್ಮ ಹಾಳು ಬ್ರಹ್ಮ ಏಕೆ ಏತಾಕೆ ಸೃಷ್ಟಿಸಿದೆ ಪಾಪಿ ಬ್ರಹ್ಮನೆಯನ್ನ ಪಾಪಿ ಆತಾನೆ ಮಾಡಿದೆನ ಅನಾಥನ ಮಾಡಿದೆಯ ಎನ್ನೋರ್ವನ ಮಾಡಿದೆಯ ಮಾತಾಡೋ ಅನೋಜ ಲಕ್ಷ್ಮಣ, ಪಾಪಿಯಾದ ಬ್ರಹ್ಮ ನನ್ನ ಹಣೆಯಲ್ಲಿ ಏನೆಂಬುದಾಗಿ ಬರೆದಿರುವೆಯೋ? ಹೆಂಡತಿಯನ್ನು ಕಳೆದುಕೊಂಡೆ, ತಮ್ಮನಾದ ಲಕ್ಷ್ಮಣನಿಗೆ ಕಳೆದುಕೊಂಡೆ, ಕಡಲ ಮಧ್ಯದಲ್ಲಿ ಕಾಕನಿದ್ದಂತೆ ನನ್ನೋರ್ವನನ್ನು ಮಾಡಿಬಿಟ್ಟು ಹೋದೆಯ ತಮ್ಮ. ಶ್ರೀರಾಮಚಂದ್ರ, ಜಾಂಬವ ತಾತ, ದುಃಖವನ್ನು ಮಾಡಬೇಡ ಸ್ವಾಮಿ. ನೀವು ದುಃಖವನ್ನು ಮಾಡುವಂತ ವಿಚಾರವನ್ನು ನೋಡಿ ಕೋತಿಗಳು ಎಲ್ಲರೂ ಕಪಿನಾಯಕರೆಲ್ಲರೂ ಕೂಡ ಅಳುತ್ತಿದ್ದಾರೆ. ಖಂಡಿತವಾಗಿ ನಾನು ಉಳಿಯಲಾರೆ. ಈ ಚಂದ್ರಾಯುಧದಿಂದ ನನ್ನ ಶಿರಸ್ಸನ್ನು ಕತ್ತರಿಸಿಕೊಂಡು ನಾನು ಪ್ರಾಣವನ್ನು ಬಿಡುತ್ತೇನೆ. ಶಾಂತಿ ಶಾಂತಿ, ದುಡುಕಬೇಡಿ ಸ್ವಾಮಿ. ಸತ್ತ ಪ್ರಾಣ ಪಡೆಯುವಂತ ಲಕ್ಷ್ಮಣ ದೇವನ ಪ್ರಾಣವನ್ನು ಪಡೆಯುವಂತ ವಿಚಾರವನ್ನು ನಾನು ಹೇಳಿಕೊಡುತ್ತೇನೆ. ಎಲ್ಲಿದೆ? ಎಷ್ಟು ಮೈಲಿಯಲ್ಲಿ ಇದೆ? ಔಷಧಿಯೇ? ಔಷಧಿ ತರಬೇಕು ಅಂದ್ರೆ ಚಂದ್ರದ್ರೋಣಾದ್ರಿ ಪರ್ವತಕ್ಕೆ ಹೋಗಬೇಕು ದೇವ. ಚಂದ್ರದ್ರೋಣಾದ್ರಿ ಪರ್ವತ ಈ ಲಂಕಾನಗರಕ್ಕೂ ನಮ್ಮ ಅಯೋಧ್ಯಾನಗರಕ್ಕೂ 90 ಲಕ್ಷಗಾವುದ ದಾರಿ. ಹೌದು. ಅದನ್ನು ಬಿಟ್ಟು ಆಚೆ ಇನ್ನು 90 ಲಕ್ಷಗಾವುದ ದಾರಿ, 180 ಲಕ್ಷಗಾವುದ ದಾರಿ ಹೋದರೆ ಅಲ್ಲಿ ಚಂದ್ರದ್ರೋಣಾದ್ರಿ ಪರ್ವತದಲ್ಲಿ ಪಂಚ ಸಂಜೀವಿನಿ ಔಷಧಿ ಇರುವುದೇ ಇದೆ. ಅದನ್ನು ತಂದರೆ ಅದನ್ನು ಹೊಸಕಿ ಕರದಲ್ಲಿ ನಿಮ್ಮ ಅಮೃತ ಕರಗಳಿಂದ ಹೊಸಕಿ ಲಕ್ಷ್ಮಣ ದೇವನ ಬಾಯಿಗೆ ಬಿಟ್ಟರೆ ಪ್ರಾಣ ಉಳಿದುಕೊಳ್ಳುತ್ತೆ. ತರುವರು ಯಾರು ಸ್ವಾಮಿ? ಎಷ್ಟು ಗಂಟೆಯಲ್ಲಿ, ಎಷ್ಟು ನಿಮಿಷದಲ್ಲೇ ತರುತ್ತಿರುವಿರಿ? ನಾನು ತರಿಸುತ್ತೇನೆ. ತರಿಸುತ್ತಿರುವಿರಾ? ತರಿಸುತ್ತೇನೆ. ಎಷ್ಟು ಗಂಟೆಯಲ್ಲಿ? ಇನ್ಯಾರಿಂದ ಸಾಧ್ಯ? ಶ್ರೀಮದ್ ಆಂಜನೇಯನಿಗೆ ಈ ವಿಚಾರವನ್ನು ತಿಳಿಸಿದ್ದೇ ಆದರೆ ಆಂಜನೇಯನು ಹೋಗಿ ತರಬಲ್ಲ. ಎಷ್ಟು ಗಂಟೆಯಲ್ಲಿ ತರಿಸುತ್ತಿರುವಿರಿ ಜಾಂಬವಂತರೆ? ಬೆಳಗಿನ 4-5 ಗಂಟೆ ಆಗುತ್ತೆ. ನಮ್ಮ ಸೂರ್ಯವಂಶದಲ್ಲಿ ಹಗಲು ಪ್ರಾಣ ಬಿಟ್ಟರೆ ಹಗಲೇ ಪ್ರಾಣ ಉಳಿಸಿಕೊಳ್ಳಬೇಕು, ರಾತ್ರಿ ಪ್ರಾಣ ಬಿಟ್ಟಿದೆಯಾದರೆ ರಾತ್ರಿಯೇ ಉಳಿಸಿಕೊಳ್ಳಬೇಕು ಪ್ರಾಣ. ಇಲ್ಲವಾದರೆ ಸೂರ್ಯದೇವನು ಬರುತ್ತಾನೆ, ನನ್ನ ತಮ್ಮನ ಕಳೆಯನ್ನು ಕದ್ದುಕೊಂಡು ಹೋಗುತ್ತಾನೆ. ಬರಿದಾದ ಡಂಬಕ್ಕೆ ಆ ಔಷಧಿ ಬಿಟ್ಟರೆಷ್ಟು ಬಿಡದೆ ಇದ್ದರೂ ಅಷ್ಟೇ. ಹಾಗಾದ್ರೆ ನಿಮ್ಮ ಸೂರ್ಯವಂಶದ ನೇಮ ಆಗಿರುವುದು. ಹೌದು, ಬೇಗ ತರಿಸಿ. ಆಗಲಿ, ಹೋಗಪ್ಪ. ಬನ್ನಿರಪ್ಪ, ಈ ಶ್ರವಣ ಗುಡಾರಕ್ಕೆ ಹಿಡಿಯಿರಿ. ಬನ್ನಿರಿ, ಎಲ್ಲರೂ ಕೂಡ ತಮ್ಮನ ಶ್ರವವನ್ನು ಹಿಡಿದುಕೊಳ್ಳಿ ಗುಡಾರದ ಒಳಗಡೆ. ಪ್ರಾಣವನ್ನು ಬಿಟ್ಟರಲ್ಲಪ್ಪ. ಹಿಡಿದುಕೊಳ್ಳಿ ಹಿಡಿದುಕೊಳ್ಳಿ ಗುಡಾರಕ್ಕೆ ಹಿಡಿದುಕೊಳ್ಳಿ ಶ್ರವಣ. ಶ್ರೀರಾಮ ರಾಮ 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 ರಾಮ. ರಘುರಮಣ ಪ್ರಿಯ ಹನುಮಾನೆ ವಕತೋದ ಅಪಗೆ ಕಾಳ ಭಾವನೆ ಅಸುರ ರಥಂಶ ಅಶೋಕ ಭಂಜನ ದಶಶಿರ ಪ್ರಜ್ವಲಾತ ರಘುರಮಣ ಪ್ರಿಯ ಹನುಮಾನೆ. ಶ್ರೀರಾಮ ರಾಮ 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 ರಾಮ. ಆಂಜನೇಯ, ಮಾರುತಿ, ಗುಡಾರದ ಕಡೆ ನಡೆದಿರ್ತಕ್ಕಂಥ ವಿಚಾರ ನಿನಗೆ ಜಾಂಬವಂತರೆ, ರಣಭೂಮಿಯಲ್ಲಿ ನಡೆದ ವಿಚಾರವೇನು ಹೇಳಿ? ಅಯ್ಯೋ, ಪಾಪಿಯಾದ ರಾವಣನ ಮಗನಾಗಿರ್ತಕ್ಕಂಥ ಯಾವ ಇಂದ್ರಾರಿ ಕಂಠೀರವನು
ತಮ್ಮನಾದ ಲಕ್ಷ್ಮಣನಿಗೆ ತುಂಡಾಗಿ ಕಡಿದು ಬಿಸಾಡಿರುವನಪ್ಪ. ಪ್ರಾಣ ಲಕ್ಷ್ಮಣ ದೇವರಿಗೆ ಕೊಂದು ವಿಷಾಡಿದಾನೆ. ಹೌದು. ಅಯ್ಯೋ ಶ್ರೀರಾಮ ರಾಮ ರಾಮ. ಸ್ವಾಮಿ, ಸತ್ತ ಪ್ರಾಣವನ್ನು ಪಡೆಯತಕ್ಕಂಥ ಔಷಧಿಯಲ್ಲಿ ಯಾದರೂ ಇನ್ನು ಹೇಳಿ, ಹೋಗಿ ತರುತ್ತೇನೆ. ಅದಕ್ಕಾಗಿ ಶ್ರೀರಾಮಚಂದ್ರನು ದುಃಖವನ್ನು ಮಾಡುತ್ತಾ ಇದ್ದರು. ನಾನು ಶಾಂತಿಯನ್ನು ಹೇಳಿ ಬಂದಿದ್ದೇನೆ, ಸತ್ತ ಪ್ರಾಣ ಪಡೆಯುವಂತ ಔಷಧಿ ನಾನು ತರಿಸುತ್ತೇನೆ ದೇವ, ನೀವು ಚಿಂತಿಸಬೇಡಿ ಎಂದು. ಅದಕ್ಕೋಸ್ಕರವಾಗಿ ಚಂದ್ರದ್ರೋಣಾದ್ರಿ ಪರ್ವತಕ್ಕೆ ಹೋಗಿದ್ದೇ ಆದರೆ ಸತ್ತ ಪ್ರಾಣ ಪಡೆಯುವಂತ ಔಷಧಿ ಸಿಕ್ಕುತ್ತೆ. ಸ್ವಾಮಿಗಳೇ, ಹಾಗಾದ ಮೇಲೆ ನಿಮ್ಮ ಕರುಣೆಯ ಇದ್ದ ಪಕ್ಷದಲ್ಲಿ ಬೆಳಗಾಗುವುದರೊಳಗಾಗಿ ನಾನು ಔಷಧಿಯನ್ನು ತರುತ್ತೇನೆ. ಚಂದ್ರದ್ರೋಣಾದ್ರಿ ಪರ್ವತಕ್ಕೆ ಹೋಗಿ. ಎಲ್ಲಿದೆ ಎಂದು ತಿಳಿದುಕೊಂಡಿರುವೆ ಚಂದ್ರದ್ರೋಣಾದ್ರಿ ಪರ್ವತ? ಎಷ್ಟು ಮೈಲಿಯಲ್ಲಿ ಇದೆ? ಅಯ್ಯೋ ಶ್ರೀರಾಮಚಂದ್ರನೇ ಕೇಳಿದೆ, ಈ ಲಂಕಾ ನಗರಕ್ಕೂ ಅಯೋಧ್ಯ ನಗರಕ್ಕೂ 90 ಲಕ್ಷ ಗಾವದ ದಾರಿ ಇದೆಯಂತೆ. ಅದರ ಆಚೆಗೆ ಇನ್ನು 90 ಲಕ್ಷ ಗಾವದ ಹೋಗಬೇಕು. 180 ಲಕ್ಷ ಗಾವದ ದಾರಿ ಹೋಗಿದ್ದೇ ಆದರೆ ಆ ಚಂದ್ರದ್ರೋಣಾದ್ರಿ ಪರ್ವತ, ಅಲ್ಲಿ ಆ ಪರ್ವತದಲ್ಲಿ ಅಮೃತಕರಣಿ, ಜೀವಕರಣಿ, ಶಾಲ್ಕರಣಿ ಎಂಬತಕ್ಕಂಥ ಪಂಚಬಗೆಯ ಔಷಧಿ ಇದೆ. ಹೌದು. ಅದನ್ನು ತಂದರೆ ನೋಡಪ್ಪ, ಲಕ್ಷ್ಮಣ ದೇವನ ಪ್ರಾಣ, ಕೋತಿಗಳ ಪ್ರಾಣವನ್ನೆಲ್ಲ ಪಡೆದುಕೊಳ್ಳಬಹುದು. ಜಾಂಬವಂತರೇ, ಪರಮಾತ್ಮನ ಕರುಣೆಯ ಇದ್ದ ಪಕ್ಷದಲ್ಲಿ ನಾನು ತರುತ್ತೇನೆ. ಯಾವಾಗ ತರುತ್ತಿರುವೆ? ಈ ಗಂಟೆಯಲ್ಲೇ ತರುತ್ತೇನೆ. ಆಗಲಪ್ಪ. ವಾಯು ಪಟವನ್ನು ಕರದಲ್ಲಿ ಹಿಡಿದುಕೊಂಡು ನಮ್ಮ ತಂದೆಯಾಗಿರ್ತಕ್ಕಂಥ ವಾಯುದೇವನಿಗೆ ಸ್ಫಟನೆ ಮಾಡಿದರೆ ಒಂದು ಗಂಟೆಯಲ್ಲಿ ನಾನು ತರಬಲ್ಲೆ. ಆ ಶ್ರೀರಾಮಚಂದ್ರನ ಕರುಣೆ ಇರಲಿ. ಹೋಗಿ ಬಾ ಮಾರುತಿ. ಆಗಲಿ. ಶ್ರೀರಾಮ ರಾಮ ರಾಮ. ದುರ್ಧರಾತ್ರಿಯು ಪೊತ್ತು ನಡೆದರೆ ಇರ್ತಲಿ ಉತ್ಸಾಹ ಬೆಳ್ಳುತ್ತ ಸರು ನುಡಿಯೇ. ಜೋಡಿಸಲಲ್ದು ರಘುಜನು ಭರತನನು ನಿರೀಕ್ಷಿಸುತ್ತಲೆಂದನು. ಶರವ ತೊಳೆದಿರು ಪಾಪಿ ರಾಘವನೆನು ಜಗಂದ. ಸುರರೆಡೆಗೆ ನಡೆತರಲು ಬೇಗದಿ ಧರಣಿ ಉದಿಸಿದನೆಂದು ಕೋಪದಿ ಪರಮ ಕೋದಂಡವನು ಪಿಡಿದಿಲ್ದೆಂದ ರಘುಜ. ಜಾಂಬವಂತರೇ, ಸ್ವಾಮಿ, ಇತ್ತ ಬರುವರಾಗಿ ಪಾಪಿಯಾದ ಸೂರ್ಯನು ಹುಟ್ಟಿ ಬರುತ್ತಿದ್ದಾನೆ ನನ್ನ ತಮ್ಮನ ಕಳೆಯನ್ನು ಕದ್ದುಕೊಂಡು ಹೋಗುವುದಕ್ಕಾಗಿ. ಸೂರ್ಯದೇವನಲ್ಲ, ಆ ಸೂರ್ಯದೇವನನ್ನು ಕೊಂದು ಬಿಸಾಡಿದರೆ ನೀವು ನಿಮ್ಮ ಕಾರ್ಯವೇ ಸಂಪೂರ್ಣವಾಗಿ ಹೋಗುತ್ತೆ. ದೇವಲಕ್ಷ್ಮಣಗಾಗಿ ಮಾರುತಿ ಹೂವಳೆಯ ಪಂಪಾತ್ರಿ ತಾನರೆ ಸಾವಧಾನದೊಳಿರಲು ಪವನಜ ಬಂದು ಮಣಿದ. ಪರಮಾತ್ಮ, ಹೇ ಶ್ರೀರಾಮಚಂದ್ರ, ಜಾಂಬವಂತರೇ, ಔಷಧಿಯ ನೆಲೆಯನ್ನು ತಿಳಿಯದೆ ಮಾರುತಿಯು ಪರ್ವತವೇ ಕಿತ್ತುಕೊಂಡು ಹೊತ್ತುಕೊಂಡು ಬರುತ್ತಾ ಇದ್ದಾನೆ. ಆ ಪರ್ವತದಲ್ಲಿರುವ ಋಷಿ ಮಹಾತ್ಮರ ಕೊಂಡದ ಬೆಳಕು, ಯಾಗದ ಕೊಂಡದ ಬೆಳಕು ಆ ರೀತಿ ಕಾಣುತ್ತಿದೆ ನಿಮಗೆ. ಹಾಗಾದರೆ ಮಾರುತಿಯು ಔಷಧಿಯ ನೆಲೆಯನ್ನು ಅರ್ಥವಿಲ್ಲದೆ ಅರ್ಧ ಪರ್ವತವನ್ನು ಬೇರು ಸಹಿತ ಕಿತ್ತುಕೊಂಡು ತಲೆ ಮೇಲೆ ಹೊತ್ತುಕೊಂಡು ಬರುತ್ತಿರುವನೇ. ಹೌದು ದೇವ, ಬೇಗ ಮರೆಯಲ್ಲಿರಿಸಿ. ಜಾಂಬವಂತರೇ, ಅಪರಾಧವಾಯಿತು. ಬಾಣವನ್ನು ಹಿಂತಿರುಗಿ ತೆಗೆದುಕೊಂಡಿದ್ದೇನೆ. ಆಗಲಿ ದೇವ. ಶ್ರೀರಾಮ ರಾಮ 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 ರಾಮ. ಮಾರುತಿ, ಈ ಪರ್ವತವನ್ನು ಹೊರಲಾರೆ ಹನುಮ. ಹನುಮ, ಬಹಳ ಭಾರವಾಗಿದೆ. ಬಳಿರೆ ಭಾಪುರೆ, ಬಳಿರೆ ಭಾಪುರೆ. ಹನುಮ, ನಿನ್ನ ಶಕ್ತಿ ಸಾಹಸಗಳಿಗೆ ಮೆಚ್ಚಿದೆ. ಕೊಡಬಹುದು ಬ್ರಹ್ಮಪಟ್ಟಾಭಿಷೇಕ. ಸ್ವಾಮಿ, ಭೂಮಿಗೆ ಇಡು ಬಿಡದೆ. ಬೇಡ ಬೇಡ. ಭೂಮಿಗೆ ಇಟ್ಟ ತಕ್ಷಣ ಬೇರು ಬಿಟ್ಟುಕೊಳ್ಳುತ್ತೆ. ಸತ್ತಂತ ದಾನವರ ಶ್ರೇಯರೆಲ್ಲರೂ ಕೂಡ ಔಷಧಿಯನ್ನು ಕಿತ್ತುಕೊಂಡು ಹೋಗಿ ದಾನವರ ಪ್ರಾಣವನ್ನು ಪಡೆಯುತ್ತಾರೆ. ಅದಕ್ಕಾಗಿ ಔಷಧಿಯನ್ನು ಕಿತ್ತುಕೊಳ್ಳಿ ಸ್ವಾಮಿ. ನಾನೇ ಕಿತ್ತುಕೊಳ್ಳುತ್ತೇನೆ. ಮಣಿಕರಣಿ, ಶಾಲ್ಕರಣಿ, ಜೀವಕರಣಿ, ರತ್ನಕರಣಿ ಬಗ್ಗೆ 5 ಬಗೆಯ ಔಷಧಿಯನ್ನು ಕೊಯ್ದುಕೊಂಡಿದ್ದೇನೆ. ಈ ಪರ್ವತವು ಏನು ಮಾಡಲಿದೆಯವಾ? ನೀನು ಇದ್ದ ಸ್ಥಳಕ್ಕೆ ಹೋಗಿ ಇಟ್ಟು ಬರುವನಾಗು. ಅಯ್ಯೋ, ನಾನು ಇನ್ನು ಮತ್ತೆ ಪುನಃ ಹೋಗಾಯಿತೆ. ಅದಕ್ಕಾಗಿ ನಾನು ಏನು ಮಾಡಲಿ? ನನ್ನ ಬಲವಾದ ಮುಷ್ಟಿಯಿಂದ
ಈ ಪರ್ವತವು ಇದ್ದ ಎಡೆಗೆ ಹೋಗಿ ಬೀಳುವಂತೆ ಮುಷ್ಟಿಯಿಂದ ಬಿಸಾಡುತ್ತೇನೆ. ಆಗಲಪ್ಪ, ನಿನ್ನ ಶಕ್ತಿ ಪರೀಕ್ಷೆ ಮಾಡಬೇಕಾಗಿದೆ. ಶ್ರೀರಾಮ ರಾಮ 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 ರಾಮ. ಸ್ವಾಮಿ, ಆ ಈ ಹನುಮ, ಪರ್ವತವು ಹೋಗುವಂತ ರಭಸಿಗೆ ಆ, ಒಂದು ಬಗೆ ಔಷಧಿಯು ಪ್ರಪಂಚಕ್ಕೆಲ್ಲ ಚೆಲ್ಲಾಡಿ ಹೋಗಿದೆ. ಇಲ್ಲಿ ಕೇಳು ಹನುಮ, ನೀನು ಬಿಸಾಡಿದ ಪರ್ವತ ಇದ್ದ ಸ್ಥಳಕ್ಕೆ ಹೋಗಿ ತಳಕಳಕ್ಕಾಗಿ ಬಿದ್ದು ಹೋಗಿದೆ. ಅದು ಮುಂದಕ್ಕಾದರೂ ಬಾಬಾ ಬುಡ್ಡನಗಿರಿಯಾಗಲಿ, ಆಮೇಲೆ ತೋಪಜಾತ್ರೆಗಳು, ಬಾಯಿ ಬೀಗಿಗಳು, ರಥೋತ್ಸವಗಳು, ತೇರೋತ್ಸವಗಳೆಲ್ಲವೂ ಕೂಡ ನಡೆಯಲಿ. ಒಂದು ಬಗೆಯ ಔಷಧಿ ಬ್ರಹ್ಮಾಂಡಕ್ಕೆ ಹರಡಿಕೊಂಡಿರುವುದಲ್ಲ, ಅದು ಕಲಿಯುಗದಲ್ಲಿ ಕೈಬೇವಿನ ವೃಕ್ಷವಾಗಲಿ. ಬೇವಿನ ಮರ. ವರ್ಷಕ್ಕೆ ಒಂದು ಸಾರಿ ಉಗಾದಿ ಹಬ್ಬದಲ್ಲಿ ರೈತಾಪಿ ಜನಗಳೆಲ್ಲರೂ ಕೂಡ ಆ ಬೇವಿನ ಸೊಪ್ಪನ್ನು ಕೊಯ್ದುಕೊಂಡು ಬಂದು ಬೆಲ್ಲ ಬೇವೆಂದು ಊಟ ಮಾಡಲಿ. ಆಗಲಿ ದೇವ, ನಿಮ್ಮ ರಾಮವಾಕ್ಯವೂ ಅಮೃತವಾಗಲಿ. ಬೇಗ ಬಾ, ದಾನವರು ಯಾರು ಬರುತ್ತಿರುವರು ನೋಡೋಣ, ಬೇಗ ಬನ್ನಿ. ಸೋಲುವೆಯಾಯ್ತೆಲ್ದೋ ಸುರಪಾಲ ಜೇತೋ ಬಂದೋ, ಮೋಲ ಕೊಂಬೇಣಿಗೆ ತಾಯೇಳೆದೋ, ಶಂಕರ. ಪಾಪಿಯಾದ ರಾಮನು ನಾನು ಕೊಂದಂತ ಆ ಲಕ್ಷ್ಮಣನ ಪ್ರಾಣವನ್ನು ಪಡೆದುಕೊಂಡನಲ್ಲ. ಆ ಮುದಿಗಡವನಾಗಿರ್ತಕ್ಕಂಥ ಕೋತಿಯು ಹೋಗಿ ಸತ್ತ ಪ್ರಾಣವನ್ನು ಪಡೆಯುವಂತ ಔಷಧಿ ತಂದಿತು. ಕೋತಿಗಳ ಪ್ರಾಣ ಅಲ್ಲದೆ ಲಕ್ಷ್ಮಣನ ಪ್ರಾಣವನ್ನು ಪಡೆದುಕೊಂಡರಲ್ಲ. ಇವರನ್ನು ಯಾವ ರೀತಿಯಲ್ಲಿ ಕೊಲ್ಲಲಿ ನಾನು? ಇರಲಿ, ಲಕ್ಷ್ಮಣನಿಗೆ ಉಳಿಸಬೇಡ ರಾಮ. ಏ ಪ್ರಭಾಕರ, ಅಯ್ಯೋ ಬಾರೋ ಇಲ್ಲಿ. ಏನಡ್ಡು? ಈ ದಿವಸ ಒಂದು ನಿಕುಂಬಿಳ ಯಾಗವನ್ನು ಮಾಡಬೇಕು. ಕುಂಬಳಕಾಯಿ ಯಾಕೆ ಮಾಡ್ರು? ನಾವು ಶ್ರಮಪಟ್ಟು ಯುದ್ಧವನ್ನು ಮಾಡುವಂತಿಲ್ಲ ನಮ್ಮ ವೈರಿಗಳ ಮೇಲೆ. ಅವರು ಯುದ್ಧ ಸ್ಥಳದಲ್ಲಿಯೇ ಪ್ರಾಣವನ್ನು ಬಿಡಬೇಕು. ಅಂತಹ ಒಂದು ದೊಡ್ಡ ಯಾಗ, ಖಂಡನೆಯಾದ ಯಾಗವನ್ನು ಮಾಡಬೇಕು. ನಿಕುಂಬಿಳ ಯಾಗವನ್ನು ಮಾಡಬೇಕಾಗಿದೆ. ಅದಕ್ಕೆ ಆಗ್ತಕ್ಕಂಥ ಸಾಮಗ್ರಿಗಳು ಏನೇನು ಆಗ್ಬೇಕು? ಸಾಮಾನು: ಕುದುರೆಗಳ ತಲೆ, ಕುದುರೆ ತಲೆ, ಒಂಟೆಗಳ ತಲೆ, ಒಂಟೆ ತಲೆ, ಪ್ರಾಣಿ ಪಕ್ಷಿಗಳ ತಲೆ, ಇವನ್ನೆಲ್ಲ ತಂದು ಕಡಿದು ಅದಕ್ಕೆ ಆಹುತಿಯನ್ನು ಮಾಡಿದ್ದೇ ಆದರೆ ಆ ಯಾಗವು ಪೂರ್ತಿಯಾಗುತ್ತೆ. ಆಯ್ತು ಕಣೆ, ಬಾ, ಆ ನಿಕುಂಬಿಳ ಯಾಗವನ್ನು ಮಾಡೋಣ. ಬಾ. ಧಗಧಾಗಿ ಸೂತಾಲಗ್ನಿ ಶರಣನು, ಧಗಧಾಗಿ ಸೂತಾಲಗ್ನಿ ಗುರಿ ಕಂಡು ಶರಣನು, ರಘುನಾಥ ನೋಡನೆ ಬೆಳೆದನೋ. ರಾಮ ರಾಮ ರಾಮ, ನಮೋ ನಮೋ ದೇವ. ವಿಭೀಷಣ, ವಿಭೀಷಣ, ನಿನಗೆ ಮಂಗಳವಾಗಲಿ. ಬೇಳೆಗಳು ಭಕ್ತ ಶ್ರೀರಾಮಚಂದ್ರ. ಇದೇನು ಹೆಣಕಂಟು ಗಬ್ಬು ವಾಸನೆ, ತಡೆಯುವುದಕ್ಕೆ ಸಾಧ್ಯವಿಲ್ಲ. ಯಾರೋ ಯಾಗ ದೀಕ್ಷಣೆ ಮಾಡುವಂತೆ ತೋರುತ್ತಿದೆ. ನಿಕುಂಬಿಳ ಯಾಗ ಇನ್ಯಾರು ಮಾಡುತ್ತಿರುವನು? ನಮ್ಮ ಅಣ್ಣನ ಮಗನಾದ ಯಾವ ಇಂದ್ರಾರಿ ಕಂಠೀರವನು ಈ ಯಾಗವನ್ನು ಮಾಡುತ್ತಿದ್ದಾನೆ. ಈ ಯಾಗದ ಕಟ್ಟಡ ನಿಕುಂಬಿಳ ಯಾಗವನ್ನು ಮಾಡು. 7 ದಿವಸ 7 ದಿವಸ ಯಾಗದ ಕಟ್ಟಡ. ಅಷ್ಟರಲ್ಲಿ ಅವರು ಒಂದರೆ ಕೊಲ್ಲಬಹುದು, ಇಲ್ಲವಾದರೆ ಬಾಣಕ್ಕೆ ತುತ್ತಾಗಬಹುದು. ಯಾರು ಕೊಲ್ಲವರು ಯಾರು ಇದ್ದಾರೆ? ಅಂತ ಶೂರ ಪರಾಕ್ರಮಿಗಳು ನಮ್ಮ ಪಾಳಯದಲ್ಲಿ ಯಾರಿರುತ್ತಾರೆ ಪರಮಾತ್ಮ. ದುರುಳ ರಾವಣೆಯನ್ನ, ದುರುಳ ರಾವಣೆಯನ್ನೋ ಎಂದೋ ಕೈ ಮೋಗಿದ ಸೌಮಿತ್ರೇ. ಶ್ರೀರಾಮಚಂದ್ರ, ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಮೇಲೆ ಹೇಳಪ್ಪ. ಆದರೆ ನನಗೆ ಅಪ್ಪಣೆಯನ್ನು ಕೊಡಿ. ಆ ನಿಕುಂಬಿಳ ಯಾಗವನ್ನು ಮಾಡತಕ್ಕಂಥ ಆ ಇಂದ್ರಾರಿ ಕಂಠೀರವನಿಗೆ ನಾನು ಕೊಂದು ಬರುತ್ತೇನೆ. ಸಾಧ್ಯವಿಲ್ಲ. ನೀನು ಕೊಲ್ಲುವುದಾಗಿದ್ರೆ ನಿನ್ನೆ ಏಕೆ ಪ್ರಾಣ ಬಿಟ್ಟೆ? ನಿನ್ನೆ ನನ್ನ ಅವಧಿಯು ಮುಗಿರಲಿಲ್ಲ, ಅದಕ್ಕಾಗಿ ಪ್ರಾಣವನ್ನು ಬಿಟ್ಟೆ. ಅವಧಿ ಎಂದರೆ ನನ್ನ ಅನ್ನದ ಸಂಘ, ನಿದ್ರೆಯ ಸಂಘ, ಸತಿ ಸಂಘ, ಈ 3 ಸಂಘವನ್ನು ತೊರೆದವರ ಕೈಯಲ್ಲೇ ಆತನು ಪ್ರಾಣ ಬಿಡುವುದು. ಲಕ್ಷ್ಮಣ, ನನ್ನ ಅವಧಿ ಮುಗಿದಿರಲಿಲ್ಲವಲ್ಲ. ನಾನು ಕಂಡ ಹಾಗೆ ಶ್ರೀ ಸಂಘವೇನೋ ತೊರೆದಿರುವೆ. 14 ವರ್ಷ. ನಿದ್ರೆ ಸಂಘ, ಅನ್ನದ ಸಂಘ ತೊರೆಯುವುದಕ್ಕೆ ಸಾಧ್ಯವೇ? ನಾನು ತೊರೆದಿದ್ದೇನೆ.
ಅದು ಹಾಗಿರಲಿ. ಪಂಚವಟಿ ಆಶ್ರಮದಲ್ಲಿ ನಾನು ಇಲಿಮಾವಿನ ಹಣ್ಣನ್ನು 3 ಭಾಗಗಳನ್ನು ಮಾಡಿ ನಿನಗೊಂದು ಭಾಗ, ಜಾನಕಿಗೆ ಒಂದು ಭಾಗ, ನನಗೊಂದು ಭಾಗ ಎಂಬುದಾಗಿ ಹಂಚಿಕೊಟ್ಟೆನಲ್ಲ. ಆ ಹಣ್ಣು ಏನು ಮಾಡಿದೆ? ಇಲ್ಲಿ ನಿಮಗೆ ತೋರಿಸು ಅಂದ್ರೆ ತೋರಿಸುತ್ತೇನೆ ಅಣ್ಣ. ತೋರಿಸಬಹುದು. ಇದು ನನ್ನ ತೊಡೆಯನ್ನು ಜಿಗಿದು ಈ ತೊಡೆಯಲ್ಲಿ ಇಟ್ಟುಕೊಂಡಿದ್ದೇನೆ. ನೋಡು ಅಣ್ಣ. ಭಲೆ ಭಲೆ ತಮ್ಮ, ಈಗ ಆನಂದವಾಯಿತು, ಈಗ ಧೈರ್ಯವಾಯಿತು ನನಗೆ. ಈಗ ತಾನೇ ಭಾಗ ಮಾಡಿದ ಹಣ್ಣು ಆಗಿದೆ. ಹೌದು. ಈಗ ಆ ದಾನವನು ಯಾಗ ಮಾಡುವಂತ ಸ್ಥಳವನ್ನು ತೋರುವರು ಯಾರು? ಪರಮಾತ್ಮ, ಹೇ ಶ್ರೀರಾಮಚಂದ್ರ, ಆ ಸ್ಥಳವನ್ನು ತೋರಬೇಕಾದರೆ ನಾನು ತೋರುತ್ತೇನೆ. ಆತನಿಗೆ ಕೊಲ್ಲುವರು ಲಕ್ಷ್ಮಣ ಅಂದರೆ ನಾನು ಕೊಡ್ತೇನೆ ಆ ದಾನವನಿಗೆ. ವಾಯು ಈಗ ಮಾಡುವುದೇನು? ವಾಯು ಪುತ್ರರಾಗಿರತಕ್ಕಂಥ ಯಾವ ಹನುಮಂತನನ್ನು ಕರೆದುಕೊಂಡು ಹೋಗಬೇಕು. ಆತನು ರಥವನ್ನು ಮಾಡಿಕೊಳ್ಳುತ್ತಾನೆ, ಪೆಗಲೋಳು ಕೂರಿಸಿಕೊಂಡು ಬರುತ್ತಾ ಇದ್ದಾನೆ ಮಾರುತಿ. ಜೈ ರಘುವೀರ ಸಮರ್ಥ. ದೇವಾ, ಆ ರಕ್ಕಸನು ಆ ನಿಕುಂಬಿಳ ಯಾಗದಿಂದ ಮೇಲ್ಭಾಗಕ್ಕೆ ಎಬ್ಬಿಸಿದ ತಕ್ಷಣ ಹೋಗಿ ಮುಗಿಲಿನ ಮರೆಯನ್ನು ಸೇರಿಕೊಳ್ಳುತ್ತಾನೆ. ಆತನು ಯಾವ ಮರೆಯನ್ನು ಸೇರಿದನ್ನು ನಾನು ಬಿಡದೆ ಆತನನ್ನು ಹಿಡಿದು ಭೂಮಿ ಸ್ಥಳಕ್ಕೆ ಎಳೆದುಕೊಂಡು ಬಂದು ಮಾರುತಿ ಲಕ್ಷ್ಮಣ ಕೊಲಿಸುತ್ತೇನೆ. ನೀವು ಹೋದ ಕಾರ್ಯವು ಶುಭವಾಗಲಿ, ಹೋಗಿ ಬಂದಿರಪ್ಪ. ಅಯೋಧ್ಯಕ್ಕೆ ಹೋಗಿ ಮಣಿರಥವನ್ನು ತೆಗೆದುಕೊಂಡು ಬಾ ಹನುಮ. ರಥವಾಗಬೇಕಲ್ಲ, ಈಗ ಮಾಡುವುದೇನು? ಸಾಧ್ಯವೇ ಲಕ್ಷ್ಮಣ ದೇವ? ಕಾಲ್ನಡೆಯಲ್ಲಿ ಹೋದರೆ ರಕ್ಕಸನು ದಕ್ಕುವುದಿಲ್ಲ. ಅದಕ್ಕೋಸ್ಕರವಾಗಿ ರಥವನ್ನು ಎತ್ತಿಕೊಂಡು ಬಾ. ಈಗ ನಾನು ಅಯೋಧ್ಯಕ್ಕೆ ಹೋಗಿ ರಥವನ್ನು ತರುವುದಕ್ಕೆ ಸಾಧ್ಯವೇ? ಬನ್ನಿ, ನನ್ನ ಪೆಗಲೋಳು ಕುಳಿತುಕೊಳ್ಳಿ. ಆ ರಕ್ಕಸನು ಯಾವ ಯಮನ ಮರೆ ಹೊಕ್ಕಿದರೂ ನಾನು ಬಿಡುವುದಿಲ್ಲ. ಹೋಗಿ ಆತನಿಗೂ ನಿಮಗೂ ಎದುರು ಚಾಚುತ್ತೇನೆ. ಆಗಬಹುದು ಹನುಮ. ಹೋಗಿ ಬಂದಿರಪ್ಪ, ಶುಭವಾಗಲಿ, ಹೋಗಿ. ರಾಮನ ಪಡೆಗೊಂಡು ರಥವೇರ್ತ ಸೌಮಿತ್ರಿ, ರಾಮನ ಪಡೆಗೊಂಡು ರಥವೇರ್ತ ಸೌಮಿತ್ರಿ, ಕುಂಭಿಣಿಯೊಳಗೆ ಎಲವೋ ರಾವಣಿ ಕೇಳು ಪರಸತಿಯರ ದ್ರೋಹವಿದು, ನೆಲ ಹೊಕ್ಕಿದರು ಬೆನ್ನ ಬಿಡದೋ. ಎಲವೋ ಇಂದ್ರಾರಿ ಕಂಠೀರವ, ನೆನ್ನೆ ದಿನಮಾನದಲ್ಲಿ ನನ್ನ ಯಾಗವು ಮುಗಿದಿರಲಿಲ್ಲ, ನೀನು ಕೊಂದು ಬಿಸಾಡಿದೆ. ಮಾರುತಿಯ ಕರುಣೆಯಿಂದ ನನ್ನ ಪ್ರಾಣ ಉಳಿಯಿತು. ಈಗ ನನ್ನ ಯಾಗ ದೀಕ್ಷೆಯು ಮುಗಿದು ಹೋಗಿದೆ. ಬಾನಲ್ಲಿ ಕಾದಾಡಿ ಯುದ್ಧವನ್ನು ಮಾಡು. ಎಲವೋ ಲಕ್ಷ್ಮಣ, ಮತ್ತೆ ಪುನಃ ಯುದ್ಧಕ್ಕೆ ಬಂದಿರುವೆಯೇನೋ? 12 ವರ್ಷಗಳ ಕಾಲ ಅನ್ನದ ಸಂಘ, ನಿದ್ರೆ ಸಂಘ, ಶ್ರೀ ಸಂಘವನ್ನು ತೊರೆದು ಬಂದಿದ್ದೇನೆ ನಿನ್ನನ್ನು ಕೊಲ್ಲಬೇಕೆಂಬುದಾಗಿ. ನನ್ನನ್ನು ಕೊಲ್ಲಬೇಕಾದಷ್ಟು ಸುಲಭವಲ್ಲ. ತಪಸ್ಸಿಯಾಗಿರಬೇಕು 12 ವರ್ಷ. ಆಯ್ತೆ? ಹಾಗಿರುವೆಯೋ ನೀನು? ನಾನು ಇದೇನೆಯೋ ಇರುವೆ. ಹೌದು. ಎಲ್ಲಿ ಎಷ್ಟು ದಿವಸದಿಂದ? ಯಾವ ರಾವಣನ ಸಹೋದರಿಯಾಗಿರತಕ್ಕಂಥ ಶೂರ್ಪನಖಿಯನ್ನ ಕರ್ಣ ನಾಸಿಕವನ್ನು ಕುಯ್ದು ಓಡಿಸಿದ್ದೇನಲ್ಲ, ಅಲ್ಲಿಂದ ಲೆಕ್ಕವನ್ನು ಎಣಿಸು. ನಮ್ಮತ್ತೆಯಾದ ಶೂರ್ಪನಖಿಗೆ. ಹೌದು ಹೌದು ಹೌದೋ ಲಕ್ಷ್ಮಣ? 6, 3, 9, 9, 3, 12. ಹಾಗಾದ್ರೆ ನನ್ನನ್ನು ಕೊಲ್ಲುತ್ತಿರುವೇನು ಲಕ್ಷ್ಮಣ? ಬಿಡೋ ಬಾಣಗಳನ್ನ. ಹಾಗಾದ್ರೆ ಬಿಡು, ನೋಡುತ್ತೇನೆ. ಶಸ್ತ್ರಾಸ್ತ್ರಗಳನ್ನು ಹೂಡಿ ಬಿಡು. ತಿತ್ತೊಂತೋ ಜನ ಹಿತ್ತದಿಳೋ, ಬಳಿರೆ ಫಲ ಫಲ ನಿತ್ತದಿಳ, ನಿತ್ತೈತೋ ಜನ ತಥೈತ ತಲಗಿಟ ನಿತ್ತದಿಳ. ಮಾರುತಿ, ಸಾಕಾಯಿತು, ಇಳು, ಕೆಳಕ್ಕೆ ಇಳು. ನಿಧಾನವಾಗಿ ಇಳಿದಿ. ಪಾಪಿಯಾದ ದಾನವನು ಪ್ರಾಣ ಬಿಟ್ಟಿದ್ದಾನೆ.
ಈ ಶುಭವಾರ್ತೆಯನ್ನು ತೆಗೆದುಕೊಂಡು ಹೋಗಿ ಪರಮಾತ್ಮನಲ್ಲಿ ಹೇಳೋಣಂದರೆ ಆಗಬಹುದು ದೇವ. ಕಾಡ್ತು ಜೋತಬಹುದು ವಡ ಏನಾಯ್ತು? ನಮ್ಮ ದೊಡ್ಡ ಜೋಡ್ರೆ ಮಗ ಇಂದ್ರಜಿತ್ತು, ಇಂದ್ರಾರಿ ಕಂಠೀರವ, ಆ ಲಕ್ಷ್ಮಣ ಅವನಲ್ಲ, ಹಾ, ಅವನು ಕಂಡಾಕ್ಬಿಟ್ಟ. ಒಂದೇ ಹಾಕ್ಬಿಟ್ನಾ? ಓ, ಸಾಯ್ಸಾಕ್ಬಿಟ್ಟ. ಪೈಶೀಲ್. ಈಗ ಏನ್ ಮಾಡ್ತಿ? ಈಗ ನಮ್ಮ ರಾಜನ ಕೊಟ್ಟು ಹೋಗಿ ಹೇಳ್ತೀನಿ, ರಾವಣಪ್ಪನ ಕೊಟ್ಟೆ. ರಾವಣೇಂದ್ರ? ಹ್ಞೂ, ಮತ್ತೆ ಹೋಗಿ ಹೇಳು, ಹೋಗಿ ಬಿರ್ನ ಕರ್ಕೋಬಾ. ಶಿವ ಶಿವ, ಹೇ ಅಯ್ಯೋ, ಯಾರೋ ಕೂಗಿದವನು? ನಾನೇ. ಏನಾಯಿತು? ಸಮರವಾದ ಯುದ್ಧಕ್ಕೆ ಹೋದಂತ ನನ್ನ ಹಿರಿ ಬಾಲಕನಾಗಿರ್ತಕ್ಕಂಥ ಇಂದ್ರಾರಿ ಕಂಠೀರವನು ರಾಮ ಲಕ್ಷ್ಮಣರನ್ನು ಕೊಂದು ಬರುತ್ತಿರುವನೇ? ಒಂದು ಬಟ್ಟವನೇ ಬರುತ್ತಿರುವನೇ? ಓ, ಭಲೆ ಭಲೆ, ಬಹಳ ಸಂತೋಷವಾಯಿತು. ಜಾನಕಿನ ಲಗ್ನ ಮಾಡಿಕೊಳ್ಳುವುದು ಒಂದೇ ಬಾಕಿ ಇರುವುದು. ನಾನು ಹೇಳಿದೆ ಅವನು ಕಳಿಸ್ಬೇಡಕಂಡು ನೀನೇ ಬಾರ ಅಂತ ಹೇಳಿದೆ, ನನ್ನ ಮಾತು ಕೇಳಿಲ್ಲ ನೀನು. ಏನಾಯಿತು? ರಾಮನ ತಮ್ಮ ಲಕ್ಷ್ಮಣ ಅವನಲ್ಲಯ್ಯ, ಅವನು ಕಂದಾಕ್ದ ನಿನ್ನ ಮಗನಿಗೆ. ರಾಮನ ತಮ್ಮನಾಗಿರ್ತಕ್ಕಂಥ ಲಕ್ಷ್ಮಣನು ಇಂದ್ರಜಿತುವನ್ನು ಕೊಂದು ಬಿಸಾಡಿದನೆ. ಅಯ್ಯೋ ಕಂದ, ಇಂದ್ರಾರಿ ಕಂಠೀರವ, ಪ್ರಾಣವನ್ನು ಕಳೆದುಕೊಂಡೆಯ. ಪ್ರಭಾಕರ, ಅಯ್ಯೋ ನೀರೋ ಕೇಳ ದುರುಗ ಗಜವನು ಸಣ್ಣಗಳ ಕೋಳಗಳ ಹಿಡಿಯಿರೋ ಗಜಭೋರನರೇ. ರಾವಣ, ಎಲ್ಲವ ರಾಘವ, ಕ್ಷೇಮವಾಗಿರುವೆ ಏನೋ? ರಾವಣ, ನಾನು ಕ್ಷೇಮವಾಗಿದ್ದೇನೆ. ನಿನ್ನ ಮಡದಿಯಾದ ಸೀತೆಯು ನೀನು ಕೂಡ ಅಯೋಧ್ಯ ನಗರದಲ್ಲಿ ಕ್ಷೇಮವಾಗಿರುವಿರೇನೋ? ಎಲ್ಲಿ ಕ್ಷೇಮ ಬರುತ್ತಿರುವುದೋ ರಾವಣ? ಪಂಚವಟಿಲಿ ಇದ್ದಾಗ ನಾನು ಇಲ್ಲದಿರುವಂಥ ಸಮಯದಲ್ಲಿ ನೀನು ಸನ್ಯಾಸಿ ವೇಷದಿಂದ ಕದ್ದ ಕಳ್ಳನಂತೆ ಬಂದು ಹೊತ್ತುಕೊಂಡು ಹೋದಿಲ್ಲ ನನ್ನ ರಾಣಿಯಾದ ಜಾನಕಿಯನ್ನ. ಚೋರ, ರಕ್ಕಸ, ಫೆಣಭಕ್ಷಿಕ, ಎಲ್ಲ ದಶಗ್ರೀವನಾದ ರಾವಣ. ರಾಮ, ಯಾರಿಗೂ ಕಾಣದಂತೆ ನಾನು ಚೋರತನ, ಯಾರು ಕಾಣದಂತೆ ನಾನು ತೋರತನದಿ ತಂಡವನಲ್ಲ. ಸೂರ್ಯಚಂದ್ರರಿರುವರನ್ನು ಕೇಳಿಕೊಳ್ಳಯ್ಯ.
ಬೊಗಳುವನಾಗಿಲೋ ರಾವಣ. ನಾನು ಯಾರಿಗೂ ಕಾಣದಂತೆ ಕದ್ದ ಕಳ್ಳನಂತೆ ನಿನ್ನ ರಾಣಿಯಾದ ಸೀತೆಯನ್ನು ಕದ್ದು ತರಲಿಲ್ಲ. ಸೂರ್ಯಚಂದ್ರಾದಿಗಳಿಗೆ ಭೂದೇವತೆ ಇವರಿಗೆಲ್ಲರಿಗೂ ಸಾಕ್ಷಿ ಇಷ್ಟೇ ನಾನು ತಂದಿರುವುದು. ಅರ್ಥವಾಯಿತೇ? ನಿನ್ನ ಶಕ್ತಿ ಸಾಮರ್ಥ್ಯವಿದ್ದರೆ ನನ್ನಲ್ಲಿ ಹೋರಾಡಿ ಯುದ್ಧವನ್ನು ಮಾಡಿ ಆ ಸೀತೆಯ ಶರಣೆ ಬಿಡಿಸಿಕೊಂಡು ಹೋಗು. ಕಳ್ಳರಿಗೆ ಸುಳ್ಳೇ ಸಾಕ್ಷಿ ಎಂದ ಹಾಗೆ. ಇಲ್ಲವಾದ್ರೆ ನನ್ನ ಪಾದಕ್ಕೆ ಶರಣು ಹೋಗು. ಕೆಲವ ರಕ್ಕಸ, ನಾನು ಬಿಡುವಂತ ಬಾಣಕ್ಕೆ ಎದುರಾಗಿ ನಿಲ್ಲು ಮಂದಮತಿ. ಹಾಗಾದ್ರೆ ಯುದ್ಧ ಮಾಡುವೆಯೇನೋ? ಮಾಡುತ್ತಿರುವೆ ನಾವು. ಹಾಗಾದ್ರೆ ಬಿಡು ನಿನ್ನ ದಿವ್ಯಾಸ್ತ್ರಗಳನ್ನು. ಎಂದ ಮಾತ ಕೇಳಿ ಕೋಪದಿಂದ ರಾಘವ ಒಂದು ಶರವ ತೆಗೆದು ಹೊಡೆದ ಇಂದು ಧನುಜಗೆ. ಶಿವ ಶಿವ ಕೊಂದೋ ಜನರಿತ್ತದಿಣ, ಕೊಂದೋ ಜನರಿತ್ತದಿಣ, ಸಿರಕ್ಕೆ ಹೊಡೆಯಲು ಶಿವನೇ ಬಲ್ಲನೋ. ಒಂದು ಸಿರವು ಹೋಗೆ 100 ಚಿಗುರು ತೀರ್ಥವೋ. ಕೊಂದೋ ಜನರಿತ್ತದಿಣ, ಫಲವು ಪ್ರಳಹೋರಿತು ಆದ ಶೋಧನ, ದೇಹ ಬಿದ್ದಿತು ರಥದ ಒಳಗಡೆ, ಕೇಳವಿಲ್ಲದೆ ಶೋಕದಿಂದಲಿ ಬಿದ್ದ ಅನುಜ. ನಾರದರು ಹೊಗಳುತ್ತ ಕುಣಿದರು, ಹೇರಿಯನು ಮೊಳಗುತ್ತಲನು ಮಿಷ. ನಾರಿಯರು ನರ್ತಿಸಿದರಾರತಿ ರಮಗಾಗ. ಅಗ್ರಜ, ಹೇ ದಶಕಂಠನಾದ ರಾವಣ, ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಂಡೆಯಾ? ಇಷ್ಟಕ್ಕೋಸ್ಕರವಾಗಿ ಸೀತಾ ಜಗನ್ಮಾತೆಯನ್ನು ತಂದು ಇಟ್ಟುಕೊಂಡಿದ್ದೀಯಾ ಅಣ್ಣ? ಬೇಗ ಎದ್ದು ಮಾತನಾಡು ಅಗ್ರಜ. ಅನ್ಯಾಯವಾಗಿ ಪ್ರಾಣವನ್ನು ವಿಭೀಷಣ, ದುಃಖ ಮಾಡಬೇಡ, ದುಃಖವನ್ನು ಮಾಡಬೇಡ ವಿಭೀಷಣ. ಶ್ರೀರಾಮಚಂದ್ರ, ನಮೋ ನಮೋ ದೇವ. ಪುತ್ರ ಶೋಕ ಬಂದು ಶೋಕ ನಿರಂತರ ಮೊದಲೇ ನಿನಗೆ ಗೊತ್ತಿಲ್ಲವೇ? ಎಷ್ಟು ದುಃಖ ಮಾಡಿದರೂ ಅಷ್ಟೆಯೇ. ಹೆತ್ತವರು ಹೊತ್ತವರು ಅತ್ತಲೇ ಕಾಣಿಯೇ ಸರ್ವಜ್ಞ ಎಂದ ಹಾಗೆ. ದೇವ, ಈಗ ನೀನು ಮಾರುತಿ ಜಾಂಬವಂತರು ಮುಖ್ಯವಾದವರು ಹೋಗಿ ಆ ಜಾನಕಿಯನ್ನು ಶರಣು ಬಿಡಿಸಿಕೊಂಡು ಬನ್ನಿ. 101 ಸತ್ಯ ಪ್ರಮಾಣವನ್ನು ಮಾಡಿಸಿ. ಆಗಲಿ ಪರಮಾತ್ಮ, ತಮ್ಮ ವಿಷ್ಟದಂತೆ ಬೇಗ ಹೋಗಿ. ಸಲಹಯ್ಯ ಶ್ರೀ ರಘುರಾಮ, ಚಲಬೇಕು ಎಂದೊಳುದಾಮ. ಸೀತೆ ಪರಿಪೂರ್ಣದೆ ತ್ಯರ ಕಾಮ, ಅನುಮಾನವೇ ಕೊಲಿಸೀಮ. ಸಲಹಯ್ಯ ಶ್ರೀ ರಘುರಾಮ, ಮತ್ಸ್ಯಾವತಾರವತಾಳಿ, ಮಡುವಲ್ಲಿ ವಾಸವ ಮಾಡಿ, ತೂಷಾ ಸೋಮಕನನು ಕೊಂದೆ, ಉತ್ತಂಗೆ ವೇದವನಿದ್ದೆ, ಸಲಹಯ್ಯ ಶ್ರೀ ರಘುರಾಮ. ಶ್ರೀರಾಮ ರಾಮ 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 ರಾಮ. ಸ್ವಾಮಿ, ಹೇ ಪ್ರಾಣೇಶ್ವರ, ಇದುವರೆಗೂ ಜಾನಕಿ. ನಿಮ್ಮನ್ನು ಆಗಲಿ ನಾನು ನಿನಗೆ ಮಂಗಳವಾಗಲಿ, ಬಹಳ ದುಃಖದಿಂದ ನಿನಗೆ ಮಂಗಳವಾಗಲಿ. ಬೇರೆಗಳು ಹೇ ಸುಂದರಿ. ಪಾಪಿಯಾದ ರಾವಣನಿಗೆ ಕೊಂದು ನನ್ನ ಶೆರೆಯನ್ನು ಬಿಡಿಸಿದಿರಾ ಸ್ವಾಮಿ. ಹೌದು. ನಡೆಯಿರಿ, ಅಯೋಧ್ಯಾನಗರಕ್ಕೆ ಹೋಗೋಣ. ಅಂದರೆ 101 ಸತ್ಯ ಪ್ರಮಾಣವನ್ನು ಮಾಡಿಸಿ ನಿನ್ನನ್ನ ಕರೆದುಕೊಂಡು ಬಂದಿದ್ದಾರೆ ಮಾರುತಿ, ಜಾಂಬವಂತರು, ವಿಭೀಷಣ ಮುಂತಾದವರೆಲ್ಲರೂ ಕೂಡ. ಅದು ಅಲ್ಲದೆ
ಯಾರು ಎಷ್ಟು ವಿಧವಾಗಿ ಹೇಳಿದರೂ ನಾನು ಒಪ್ಪುವುದಿಲ್ಲ. ನನ್ನ ತಂದೆಯಾಗಿರತಕ್ಕಂಥ ಯಾವ ದಶರಥ ಮಹಾರಾಜರು ನನ್ನ ಕರ್ಣದಲ್ಲಿ ಕುಳಿತುಕೊಂಡು, ಹೇ ರಾಮಚಂದ್ರ, ನನ್ನ ಸೊಸೆಯಲ್ಲಿ ಯಾವ ತಟವಟವೂ ಇಲ್ಲ, ನೀನು ಕೂಡಿ ರಕ್ಷಿಸಬಹುದು ಎಂಬುದಾಗಿ ನಮ್ಮ ತಂದೆಯವರು ಕಿವಿಯಲ್ಲಿ ಹೇಳದ ಕಾರಣ ನಾನು ಒಪ್ಪಿಕೊಂಡಿದ್ದೇನೆ. ಇನ್ನು ಮೇಲೆ ಯಾವ ನಂಬಿದ ವಿಭೀಷಣನಿಗೆ ಈ ಲಂಕಾನಗರದ ಪಾರುಪತ್ಯವನ್ನು ಪಟ್ಟಾಭಿಷೇಕವನ್ನು ಮಾಡಿದ್ದಾಗಿದೆ. ಇನ್ನು ಮೇಲೆ ಆ ಮಾರುತಿಯ ಪೆಗಲೊಳು ಕೂರಿಸಿಕೊಂಡು ನಾವಾದರೂ 77 ಕೋಟಿ ಕಪಿನಾಯಕರು, 7 ಅರ್ಬುದ ಕರಡಿ ಸೇನೆ, ತಮ್ಮನಾದ ಲಕ್ಷ್ಮಣ ಎಲ್ಲರೂ ಕೂಡ ಮಾರುತಿಯ ಪೆಗಲಲ್ಲಿ ಕುಳಿತುಕೊಂಡು ನಾವು ಅಯೋಧ್ಯಾನಗರಕ್ಕೆ ಹೋಗೋಣ. ಬೇಗ ಬಾ. ಮಹಾನೀಯರೇ, ಹೇ ಮತ್ತು ಮಹಿಳೆಯರೇ, ಈ ದಿವಸ ರಾಮಾಯಣದ ಕೊನೆಯ ಭಾಗದಲ್ಲಿ ನಡೆದಿರತಕ್ಕಂಥ ಯುದ್ಧಕಾಂಡ ರಾಮಾಯಣವು ಸಂಪೂರ್ಣವಾಗಿದೆ. ದೇವರನ್ನು ಕುರಿತು ಮಹಾಮಂಗಳನು ಹಾಡೋಣ. ಮಂಗಳ ಯದುಪಾಲ ಜಯ ಜಯ ಮಂಗಳ ಗುಣಶೀಲ. ಮಂಗಳ ಯದುಪಾಲ ಜಯ ಜಯ ಮಂಗಳ ಗುಣಶೀಲ. ರಂಗನಾಥ ಘನ ಭಂಗ ಮಧುರಿತು. ಮಂಗಳ ಯದುಪಾಲ ಜಯ ಜಯ ಮಂಗಳ ಗುಣಶೀಲ. ಜಯ ಜಯ ಮಂಗಳ ಗುಣಶೀಲ. ಸೀತಾರಮಣ ಗೋವಿಂದ, ಪ್ರಹ್ಲಾದ ವರದ ಗೋವಿಂದ, ಆಂಜನೇಯ ವರದ ಗೋವಿಂದ, ಭಕ್ತರನ್ನು ಉದ್ಧಾರ ಮಾಡು ಗೋವಿಂದ. ಜೈ ಹರ ನಮ ಪಾರ್ವತಾಪತಿಯೇ. ರಸಧರನ ಚರಣ ಕೆಳಗುದೇ ಉಸುರಿದವು ಈ ಕಥೆಯನು. ಈ ಕಥೆಯೊಳ್ಯಾವ ತಪ್ಪಿರಲು ತಿದ್ದಿಕೊಂಬುವ ವಿದ್ಯಾವಂತರಡಿಗೆ ರಗಿ ಬಿದ್ದು ಬೇಡುವೆನು. ಇಂತು ರಾಮಾಯಣದಿ ಯುದ್ಧ ಕಂಡ ರಾಮಾಯಣ ಸಂಪೂರ್ಣ. ಆಗ ದದರಿದ ಆ Infosys Foundation, in partnership with ಭಾರತೀಯ ವಿದ್ಯಾಭವನ್ ಪ್ರೆಸೆನ್ಸ್ ಕಲಾಧ್ವನಿ, ಈ ಕಾರ್ಯಕ್ರಮದಲ್ಲಿ ಸದ್ಯಕ್ಕೆ ಮೂಡಿಬಂದಂತಹ ತೊಗಲುಗೊಂಬೆ ಆಟದ ಈ ರಾಮಾಯಣ ಪ್ರದರ್ಶನ ಅತ್ಯುತ್ತಮವಾಗಿ ಬಂತು. ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಯಾರೆಲ್ಲ ಈ ಕಾರ್ಯಕ್ರಮವನ್ನು ನೋಡಿದ್ರಿ, ಥ್ಯಾಂಕ್ಸ್ ಅ ಲಾಟ್.